ಸ್ನೇಹಿತರೆ, ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋಕೆ ಹೋದರೆ ಈ ಹೊಸ ಒಂದು ಆಪ್ಷನ್ ನಿಮಗೆ ಕಾಣಿಸ್ತಾ ಇರುತ್ತೆ. ಅಲ್ಟ್ರಾರೈಡ್ ಕಂಟೆಂಟ್ ಅಂತ. ಇದು ಏನಪ್ಪ ಅಂತಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ 2 ಆಪ್ಷನ್ಗಳು ಓಪನ್ ಆಗ್ತವೆ. ಆ 2 ಆಪ್ಷನ್ ಎಸ್ ಆರ್ ನೋ. ನೀವು AI ಬಳಸ್ಕೊಂಡು ಯಾವುದಾದ್ರೂ ಇಮೇಜ್ ಅಥವಾ ವಾಯ್ಸ್ ಓವರ್ ಜನರೇಟ್ ಮಾಡಿ ಈ ವಿಡಿಯೋದಲ್ಲಿ ಬಳಸಿದ್ದೀರಾ ಅಥವಾ ಇಲ್ಲ ಅಂತ ಕೇಳುತ್ತೆ. ನೀವು ನಿಮ್ಮ ವಿಡಿಯೋದಲ್ಲಿ AI ಬಳಸ್ಕೊಂಡು ಯಾವುದಾದ್ರೂ ಮಟೀರಿಯಲ್ ಯೂಸ್ ಮಾಡಿದರೆ ಇಲ್ಲಿ ಎಸ್ ಅಂತ ಟಿಕ್ ಮಾಡ್ಬೋದು. ಒಂದು ವೇಳೆ ನೀವು ಯಾವುದೇ ಮಟೀರಿಯಲ್ನ ಕೃತಕ ಬುದ್ಧಿಮತ್ತೆಯಿಂದ ಜನರೇಟ್ ಮಾಡಿರುವಂಥ ಮಟೀರಿಯಲ್ನ ಬಳಸಿಲ್ಲ ಅಂತಂದರೆ ಇಲ್ಲಿ ನೋ ಅಂತ ಕ್ಲಿಕ್ ಮಾಡಬೇಕು. ಇದರಿಂದ ಯಾವುದೇ ತೊಂದರೆ ಆಗಲ್ಲ. ಇದರ ಸಂಪೂರ್ಣವಾದಂತಹ ಮಾಹಿತಿ ನೋಡಬೇಕಂದ್ರೆ ವ್ಯೂ ಎಕ್ಸಾಂಪಲ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ 4 ಕೆಟಗರಿಗಳಲ್ಲಿ ನೀವು ಬಳಸಿರೋ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೋದು. ಅಂದರೆ ನೀವು ನಿಮ್ಮ ವಿಡಿಯೋದಲ್ಲಿ ಮತ್ತೊಬ್ಬರ ಫೇಸ್ಗೆ, ಅಂದರೆ ಇತ್ತೀಚೆಗೆ ಡೀಪ್ ಫೇಕನ್ನು ಒಂದು ಚರ್ಚೆ ಬಹಳ ನಡೀತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ನೀವು ಯಾವುದಾದ್ರೂ ಆಡಿಯೋನ ಚೇಂಜ್ ಮಾಡಿ ಅಥವಾ ಮುಖನ ಚೇಂಜ್ ಮಾಡಿ ಈ ವಿಡಿಯೋದಲ್ಲಿ ಬಳಸಿದ್ದೀರಾ ಅಂತ ಇಲ್ಲಿ ಕೇಳ್ತಾ ಇದೆ. ಈ 4 ಆಪ್ಷನ್ಗಳನ್ನು ನೀವು ಇಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನೋಡಿದ್ರೆ ನೋಡಿ, ಇದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಇದು ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಬೋದು. ಸೌಂದರ್ಯ ಫಿಲ್ಟರ್ಗಳನ್ನು ಅನ್ವಯಿಸಲಾಗಿದೆಯೇ ಅಥವಾ ಇಲ್ಲ, ರಚಿಸುವ ಕಾರನ್ನು ಅನುಸರಿಸಲು ಸಿಂಥೆಟಿಕ್ ಆಗಿ ಬ್ಯಾಕ್ ಡ್ರಾಪ್ ಅನ್ನು ರಚಿಸುವುದು ಅಥವಾ ವಿಸ್ತರಿಸುವುದು. ಅಂದರೆ ಮೂಲ ಇರುವುದನ್ನು ಬದಲಾವಣೆ ಮಾಡಿ ನೀವು ಏನಾದರೂ ಚೇಂಜಸನ್ನು AI ಬಳಸ್ಕೊಂಡು ಮಾಡಿದರೆ ಇಲ್ಲಿ ಇದಕ್ಕೆ ಒಂದು ಸಮಜಾಯಿಷಿಯನ್ನು ನೀಡಬೇಕು, ಎಸ್ ಆರ್ ನೋ ಅನ್ನೋ ಆಪ್ಷನಲ್ಲಿ. ಇದೇ ಈ ಅಲ್ಟ್ರೇಡ್ ಕಂಟೆಂಟ್ ಫೀಚರ್. ಇದರಲ್ಲಿ ಮೊದಲೇ ನಾನು ಹೇಳ್ದಂಗೆ AI ಬಳಸ್ಕೊಂಡು ಮಟೀರಿಯಲ್ನ ಯೂಸ್ ಮಾಡಿದರೆ ಎಸ್ ಅಂತ ಹಾಕಿ, ಇಲ್ಲ ನೀವು ಸ್ವಂತ ನಿಮ್ಮ ವಾಯ್ಸ್ ಓವರು ನಿಮ್ಮ ಫೇಸ್ ಕ್ಯಾಮ್ ವಿಡಿಯೋ ಇದ್ದರೆ ಅಲ್ಲಿ ನೋ ಅಂತ ಹಾಕಿ. ಇಷ್ಟೇ ಈ ಎರಡರಲ್ಲಿರೋ ವ್ಯತ್ಯಾಸ.